ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR, PSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 20 ಪ್ರಶ್ನೋತ್ತರಗಳನ್ನು ನೋಡೋಣ. ಇದು 26/1/2026 ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳಾಗಿರುತ್ತೆ. ಸೊ ವಿಷಯ ಗಣರಾಜ್ಯೋತ್ಸವ ವಿಶೇಷ. ಓಕೆ, ರಿಪಬ್ಲಿಕ್ ಡೇ ಸ್ಪೆಷಲ್ ಅಂತ ಒಂದು ಸೆಷನನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ 20 ಪ್ರಶ್ನೆಗಳು ಕೂಡ ಗಣರಾಜ್ಯೋತ್ಸವಕ್ಕೆ ರಿಲೇಟೆಡ್ ಆದಂತಹ ಪ್ರಶ್ನೋತ್ತರಗಳಿರುತ್ತೆ. ಸೊ ಮೊದಲನೆಯ ಪ್ರಶ್ನೆ, 2026 ಜನವರಿ 26ರಂದು ಭಾರತವು ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ 77ನೇ ಗಣರಾಜ್ಯೋತ್ಸವ. ಭಾರತವು 1950ರಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ 2026ರಲ್ಲಿ ತನ್ನ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದೆ. ಓಕೆ, ಸೊ ನೆಕ್ಸ್ಟ್ ಎರಡನೆಯ ಪ್ರಶ್ನೆ, ನವದೆಹಲಿಯ ಕರ್ತವ್ಯ ಪಥದಲ್ಲಿ ರಾಷ್ಟ್ರಧ್ವಜವನ್ನು ಅನಾವರಣಗೊಳಿಸುವ ಗಣ್ಯರು ಯಾರು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಓಕೆ, ವಿವರಣೆ, ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡುತ್ತಾರೆ. ಓಕೆ, ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡುತ್ತಾರೆ. ಆದರೆ ಗಣರಾಜ್ಯೋತ್ಸವದಂದು ಸಂವಿಧಾನಿಕ ಮುಖ್ಯಸ್ಥರಾದ ರಾಷ್ಟ್ರಪತಿಗಳು ಧ್ವಜವನ್ನು ಅನಾವರಣಗೊಳಿಸುತ್ತಾರೆ. ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜ ಅನಾವರಣಗೊಳಿಸಿದರು. ಓಕೆ, ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿದರೆ ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿಗಳು ಧ್ವಜವನ್ನು ಅನಾವರಣಗೊಳಿಸುತ್ತಾರೆ. ಇನ್ನು ನೆಕ್ಸ್ಟು, ಭಾರತದ ರಾಷ್ಟ್ರಗೀತೆ ಜನಗಣಮನ ಮತ್ತು ರಾಷ್ಟ್ರೀಯ ಹಾಡು ವಂದೇ ಮಾತರಂ ಇದನ್ನು ಸಂವಿಧಾನ ರಚನಾ ಸಭೆಯು ಅಧಿಕೃತವಾಗಿ ಯಾವಾಗ ಅಂಗೀಕರಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 24 ಜನವರಿ 1950. ಭಾರತವು ಗಣರಾಜ್ಯವಾಗುವ ಕೇವಲ 2 ದಿನಗಳ ಮೊದಲು ಅಂದರೆ 1950 ಜನವರಿ 24ರಂದು ಸಂವಿಧಾನ ರಚನಾ ಸಭೆಯು ರವೀಂದ್ರನಾಥ್ ಟ್ಯಾಗೋರ್ ಬರೆದ ಜನಗಣಮನವನ್ನು ರಾಷ್ಟ್ರಗೀತೆಯಾಗಿ ಮತ್ತು ಬಂಕಿಮ್ ಚಂದ್ರ ಚಟರ್ಜಿ ಬರೆದ ವಂದೇ ಮಾತರಮನ್ನು ರಾಷ್ಟ್ರೀಯ ಹಾಡಾಗಿ ಅಧಿಕೃತವಾಗಿ ಅಂಗೀಕರಿಸಿತು. ಇದೇ ದಿನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲಾಯಿತು. ಓಕೆ, ಸೊ ನ್ಯಾಷನಲ್ ಆ್ಯಂಥಮ್ ಜನಗಣಮನ ಮತ್ತು ನ್ಯಾಷನಲ್ ಸಾಂಗ್ ವಂದೇ ಮಾತರಂ ಇವೆರಡನ್ನೂ ಅಧಿಕೃತವಾಗಿ 1950 ಜನವರಿ 24ರಂದು ಸಂವಿಧಾನ ಅಂಗೀಕರಿಸಿದೆ. ಇನ್ನು ನಾಲ್ಕನೆಯ ಪ್ರಶ್ನೆ, 2026 ಸಾಲಿನಲ್ಲಿ ಒಟ್ಟು ಎಷ್ಟು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಲಾಗಿದೆ ಅಂತ ಅಂದರೆ ಒಟ್ಟು 5 ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಈ ವರ್ಷ ಒಟ್ಟು 5 ಗಣ್ಯರಿಗೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ನೀಡಲಾಗಿದೆ. ಸೊ ಪದ್ಮವಿಭೂಷಣದ ಮಹತ್ವವನ್ನು ನೋಡೋಣ. ಇದು ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಓಕೆ, ಸೊ ಭಾರತ ರತ್ನದ ನಂತರ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂದರೆ ಅದು ಪದ್ಮವಿಭೂಷಣ. ಇದನ್ನು ಯಾವುದೇ ಕ್ಷೇತ್ರದಲ್ಲಿನ ಅತ್ಯಂತ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ನೀಡಲಾಗುತ್ತದೆ. ಓಕೆ, ಸೊ ಈ ವರ್ಷ 5 ಗಣ್ಯರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಮುಂದಿನ ಸೆಷನ್ಸಲ್ಲಿ ಅವರ ಹೆಸರುಗಳನ್ನು ಕೂಡ ತಿಳಿಸ್ತೀನಿ. ಓಕೆ, ಸೊ ನೆಕ್ಸ್ಟು 5ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸೊ ಈಸಿ ಕ್ವೆಶ್ಚನ್ ಇದು. ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತು ಅವರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇನ್ನು 6ನೆಯ ಪ್ರಶ್ನೆ, ಗಣರಾಜ್ಯೋತ್ಸವದ ಪರೇಡನ್ನು ಯಾವ ಸಚಿವಾಲಯವು ಆಯೋಜಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ರಕ್ಷಣಾ ಸಚಿವಾಲಯ. ಓಕೆ, ರಕ್ಷಣಾ ಸಚಿವಾಲಯ ಅನ್ನೋದು ಉತ್ತರ ಆಗುತ್ತೆ. ಗಣರಾಜ್ಯೋತ್ಸವದ ಪರೇಡ್ನ ಸಂಪೂರ್ಣ ಜವಾಬ್ದಾರಿ ಮತ್ತು ಆಯೋಜನೆಯನ್ನು ರಕ್ಷಣಾ ಸಚಿವಾಲಯವು ವಹಿಸಿಕೊಳ್ಳುತ್ತದೆ. ಇನ್ನು 7ನೆಯ ಪ್ರಶ್ನೆ, 1950 ಜನವರಿ 26ರಂದು ನಡೆದ ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ದರು? ಸೊ ಪ್ರತಿ ವರ್ಷ ಒಬ್ಬರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸುವಂತಹ ಒಂದು ಸಂಪ್ರದಾಯ ಇದೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ದರು ಅಂತ ಅಂದರೆ ಇಂಡೋನೇಷ್ಯಾದ ಅಧ್ಯಕ್ಷರು. ಓಕೆ, ಸುಕರ್ಣೋ ಅನ್ನುವಂತಹ ಇಂಡೋನೇಷ್ಯಾದ ಅಧ್ಯಕ್ಷರು ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ದರು. ಇನ್ನು ನೆಕ್ಸ್ಟು
ಎಂಟನೆಯ ಪ್ರಶ್ನೆ, ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿಗಳಿಗೆ ಎಷ್ಟು ಗುಂಡುಗಳ ಗೌರವ ವಂದನೆ ನೀಡಲಾಗುತ್ತದೆ ಅಂದರೆ 21. ಓಕೆ, 21 ಗುಂಡುಗಳು. ರಾಷ್ಟ್ರಗೀತೆ ಪ್ರಾರಂಭವಾಗುತ್ತಿದ್ದಂತೆ ರಾಷ್ಟ್ರಪತಿಗಳಿಗೆ 21 ಗುಂಡುಗಳ ಗೌರವ ವಂದನೆಯನ್ನು ನೀಡಲಾಗುತ್ತದೆ. ಇದನ್ನು 105 ಇಂಡಿಯನ್ ಫೀಲ್ಡ್ ಗನ್ಗಳ ಮೂಲಕ ನೀಡಲಾಗುತ್ತದೆ. ಇನ್ನು 9ನೆಯ ಪ್ರಶ್ನೆ, ಪೂರ್ಣ ಸ್ವರಾಜ್ ಘೋಷಣೆಯನ್ನು ನೆನಪಿಸಿಕೊಳ್ಳಲು ಜನವರಿ 26 ಗಣರಾಜ್ಯೋತ್ಸವ ದಿನವನ್ನಾಗಿ ಆಯ್ಕೆ ಮಾಡಲಾಯಿತು. ಈ ಘೋಷಣೆ ಯಾವಾಗ ಮಾಡಲಾಯಿತು ಅಂತಂದರೆ, ಈ ಘೋಷಣೆಯನ್ನು ಮಾಡಲಾಗಿದ್ದು 1929 ಲಾಹೋರ್ ಅಧಿವೇಶನದಲ್ಲಿ. ವಿವರಣೆಯನ್ನು ನೋಡೋಣ. 1929 ಡಿಸೆಂಬರ್ನಲ್ಲಿ ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಪೂರ್ಣ ಸ್ವರಾಜ್ ನಿರ್ಣಯವನ್ನು ಅಂಗೀಕರಿಸಲಾಯಿತು ಮತ್ತು 1930 ಜನವರಿ 26 ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು. ಆ ದಿನದ ನೆನಪಿಗಾಗಿ ಸಂವಿಧಾನವನ್ನು ಜನವರಿ 26 ಜಾರಿಗೆ ತರಲಾಗಿದೆ. ಓಕೆ, ಸೊ ನೆಕ್ಸ್ಟ್ 10ನೆಯ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆಯು ಯಾವಾಗ ಅಂಗೀಕರಿಸಿತು? ಎಡಾಪ್ಟೆಡ್ ಅಂದರೆ ಯಾವಾಗ ಅಂಗೀಕರಿಸಿದ್ದು ಅಂತ ಕೇಳಿದ್ದಾರೆ. ಸೊ 26 ನವೆಂಬರ್ 1949. ಓಕೆ, ಸೊ ಅಂಗೀಕರಿಸಿದ್ದು ಯಾವಾಗ ಅಂತ ಕೇಳಿದರೆ 26 ನವೆಂಬರ್ 1949 ಅನ್ನುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕು. ಓಕೆ, ಸೊ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಿದರೆ 1950 ಜನವರಿ 26. ಸಂವಿಧಾನವನ್ನು ನವೆಂಬರ್ 26 1949 ದಿನದಂದು ಅಂಗೀಕರಿಸಲಾಯಿತು. ಸೊ ಇದನ್ನು ಸಂವಿಧಾನದ ದಿನವನ್ನಾಗಿ ಆಚರಣೆ ಮಾಡಲಾಗ್ತಿದೆ. ಆದರೆ ಅದು ಪೂರ್ಣವಾಗಿ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 1950 ಜನವರಿ 26. ನೆಕ್ಸ್ಟ್ 11ನೆಯ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಗಣರಾಜ್ಯ ಮತ್ತು ಪೀಠಿಕೆಯಲ್ಲಿರುವ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಆದರ್ಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಫ್ರಾನ್ಸ್. ಓಕೆ, ಸೊ ವಿವರಣೆಯನ್ನು ನೋಡೋಣ. ಮೂಲ ಭಾರತವು ತನ್ನ ಸಂವಿಧಾನದ ಅನೇಕ ಲಕ್ಷಣಗಳನ್ನು ವಿವಿಧ ದೇಶಗಳಿಂದ ಅಳವಡಿಸಿಕೊಂಡಿದೆ. ಅದರಲ್ಲಿ ಗಣರಾಜ್ಯ ಎಂಬ ವ್ಯವಸ್ಥೆಯನ್ನು ಫ್ರಾನ್ಸ್ ಸಂವಿಧಾನದಿಂದ ಪಡೆಯಲಾಗಿದೆ. ಓಕೆ, ಸೊ ಇನ್ನು ಅರ್ಥ, ಗಣರಾಜ್ಯ ಎಂದರೆ ದೇಶದ ಮುಖ್ಯಸ್ಥರು ಚುನಾಯಿತರಾಗಿರುತ್ತಾರೆ ಹೊರತು ಬ್ರಿಟನ್ನಂತೆ ಆನುವಂಶಿಕ ರಾಜ ಅಥವಾ ರಾಣಿಯಾಗಿರುವುದಿಲ್ಲ. ಓಕೆ, ಸೊ KPSC ಎಕ್ಸಾಮ್ಸಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಗಣರಾಜ್ಯ ಅಂದರೆ ಅದರ ಅರ್ಥ ಏನು ಅಂತ. ಓಕೆ, ಗಣರಾಜ್ಯ ಎಂದರೆ ದೇಶದ ಮುಖ್ಯಸ್ಥರು ಚುನಾಯಿತರಾಗಿರುತ್ತಾರೆ ಅನ್ನುವಂಥ ಆಪ್ಷನನ್ನು ಕೊಟ್ಟಿದ್ದರು. ಸೊ ಅದನ್ನು ಆಯ್ಕೆ ಮಾಡಬೇಕಾಗತ್ತೆ. ಯಾಕಂದರೆ ಬ್ರಿಟನ್ನಿನಲ್ಲಿ ಇರುವಂತೆ ಆನುವಂಶಿಕ ರಾಜ ಅಥವಾ ರಾಣಿ ನಮ್ಮ ಭಾರತದಲ್ಲಿ ಇರೋದಿಲ್ಲ. ಇನ್ನು ಆದರ್ಶಗಳು, ಫ್ರೆಂಚ್ ಕ್ರಾಂತಿಯ ಘೋಷವಾಕ್ಯವಾಗಿದ್ದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ತತ್ವಗಳನ್ನು ಸಹ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಓಕೆ, ಸೊ ನೆಕ್ಸ್ಟ್ 12ನೆಯ ಪ್ರಶ್ನೆ, ಮೂಲ ಭಾರತೀಯ ಸಂವಿಧಾನವನ್ನು ಕೈಬರಹದಲ್ಲಿ ಬರೆದವರು ಯಾರು ಅಂತ ಅಂದರೆ ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ ಇವರು ಮೂಲ ಭಾರತೀಯ ಸಂವಿಧಾನವನ್ನು ಕೈಬರಹದಲ್ಲಿ ಬರೆದವರಾಗಿರ್ತಾರೆ. ಸೊ ಇಲ್ಲಿ ನೋಡಿ, ಸಂವಿಧಾನದ ಮೂಲ ಪ್ರತಿಯನ್ನು ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ ಅವರು ಇಟಾಲಿಕ್ ಶೈಲಿಯಲ್ಲಿ ಸುಂದರವಾಗಿ ಕೈಬರಹದಲ್ಲಿ ಬರೆದಿದ್ದಾರೆ. 13ನೆಯ ಪ್ರಶ್ನೆ, ಗಣರಾಜ್ಯೋತ್ಸವದ ಪರೇಡ್ ಎಲ್ಲಿಂದ ಎಲ್ಲಿಯವರೆಗೆ ನಡೆಯುತ್ತದೆ ಅಂತ ಪ್ರಶ್ನೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರಪತಿ ಭವನದಿಂದ ಕೆಂಪುಕೋಟೆಯವರೆಗೆ ನಡೆಯುತ್ತದೆ. ಪರೇಡ್ ರಾಷ್ಟ್ರಪತಿ ಭವನದ ಸಮೀಪವಿರುವ ವಿಜಯ ಚೌಕ್ನಿಂದ ಪ್ರಾರಂಭವಾಗಿ ಕರ್ತವ್ಯ ಪಥದ ಮೂಲಕ ಸಾಗಿ ಕೆಂಪುಕೋಟೆಯನ್ನು ತಲುಪುತ್ತದೆ. ಓಕೆ, ಸೊ ಇಲ್ಲಿ ವಿಜಯ ಚೌಕ್ನಿಂದ ಕೆಂಪುಕೋಟೆಯವರೆಗೆ ಅನ್ನೋದು ಕೂಡ ಸರಿ ಹೋಗುತ್ತೆ. ಅದರಲ್ಲಿ ಸೂಕ್ತವಾದ ಉತ್ತರ ರಾಷ್ಟ್ರಪತಿ ಭವನದ ವಿಜಯ ಚೌಕ್ನಿಂದ ಅಂತ ಆಗಬೇಕು. ಇಲ್ಲಿ ರಾಷ್ಟ್ರಪತಿ ಭವನದಿಂದ ಕೆಂಪುಕೋಟೆಯವರೆಗೆ. ಓಕೆ, ಸೊ ಇಲ್ಲಿ ಬಿ ಮತ್ತು ಡಿ ಎರಡು ಕೂಡ ಸರಿ ಹೋಗುತ್ತೆ. ನೆಕ್ಸ್ಟು 14ನೆಯ ಪ್ರಶ್ನೆ, ಗಣರಾಜ್ಯೋತ್ಸವ ಆಚರಣೆಯ ಮುಕ್ತಾಯವನ್ನು ಸೂಚಿಸುವ ಸಮಾರಂಭ ಯಾವುದು ಅಂತ ಅಂದರೆ ಬೀಟಿಂಗ್ ರಿಟ್ರೀಟ್ ಅಂತ ಕರೆಯಲಾಗುತ್ತೆ. ಗಣರಾಜ್ಯೋತ್ಸವದ ಆಚರಣೆಯ ಮುಕ್ತಾಯವನ್ನು ಬೀಟಿಂಗ್ ರಿಟ್ರೀಟ್ ಸಮಾರಂಭ ಅಂತ ಆಚರಣೆ ಮಾಡಲಾಗುತ್ತೆ. ಇಲ್ಲಿ ಪ್ರತಿ ವರ್ಷ ಜನವರಿ 29ರಂದು ವಿಜಯ ಚೌಕ್ನಲ್ಲಿ ನಡೆಯುವ ಬೀಟಿಂಗ್ ರಿಟ್ರೀಟ್ ಸಮಾರಂಭವು ಗಣರಾಜ್ಯೋತ್ಸವ ಆಚರಣೆಗಳ ಅಧಿಕೃತ ಮುಕ್ತಾಯವನ್ನು ಸೂಚಿಸುತ್ತದೆ. ಇನ್ನು 15ನೆಯ ಪ್ರಶ್ನೆ,
ಭಾರತದ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸುವವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಪ್ರಧಾನಮಂತ್ರಿಗಳು. ಗಣರಾಜ್ಯೋತ್ಸವದ ಪರೇಡ್ ಪ್ರಾರಂಭವಾಗುವ ಮೊದಲು ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ಪುಷ್ಪ ನಮನ ಸಲ್ಲಿಸುತ್ತಾರೆ. ಇನ್ನು 16ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನವನ್ನು ಸಿದ್ಧಪಡಿಸಲು ತೆಗೆದುಕೊಂಡಂತಹ ಸಮಯ ಎಷ್ಟು ಅಂತ ಕೇಳಿದ್ದಾರೆ. 2 ವರ್ಷಗಳು, 11 ತಿಂಗಳುಗಳು ಮತ್ತು 18 ದಿನಗಳು ಅನ್ನೋದು ಸರಿಯಾದ ಉತ್ತರ. ಓಕೆ, ಸೊ ಈಗ ವಿವರಣೆ ನೋಡೋಣ. ಸಂವಿಧಾನ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ಅಂತಿಮಗೊಳಿಸಲು ಒಟ್ಟು 2 ವರ್ಷ, 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುಕೊಂಡಿತು. ಇನ್ನು 17ನೆಯ ಪ್ರಶ್ನೆ, ಭಾರತದ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ. ಪಿಂಗಳಿ ವೆಂಕಯ್ಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸವನ್ನು ಆಂಧ್ರ ಪ್ರದೇಶದ ಪಿಂಗಳಿ ವೆಂಕಯ್ಯ ಅವರು ರೂಪಿಸಿದರು. ಇನ್ನು 18ನೆಯ ಪ್ರಶ್ನೆ, 2026ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ಥೀಮ್ ಪ್ರಮುಖವಾಗಿತ್ತು ಅಂದರೆ 150 ವರ್ಷಗಳ ವಂದೇ ಮಾತರಂ ಮತ್ತು ವಿಕಸಿತ ಭಾರತ ಅಂತ ಇದೆ. ಸೊ ಇಲ್ಲಿ ನಮಗೆ ಆಪ್ಷನ್ನಲ್ಲಿ ಇದಿಷ್ಟನ್ನೇ ಕೊಡ್ಬೋದು. 150 ವರ್ಷಗಳ ವಂದೇ ಮಾತರಂ ಅನ್ನುವಂತಹ ಆಪ್ಷನ್ ಕೊಡ್ಬೋದು, ಅಥವಾ ಅದರ ಜೊತೆಗೆ 150 ವರ್ಷಗಳ ವಂದೇ ಮಾತರಂ ಮತ್ತು ವಿಕಸಿತ ಭಾರತ ಅನ್ನುವಂತಹ ಆಪ್ಷನ್ನನ್ನಾದರೂ ಕೊಟ್ಟಿರ್ಬೋದು. ಓಕೆ, ಬಂಕಿಮ್ ಚಂದ್ರ ಚಟರ್ಜಿ ಅವರ ವಂದೇ ಮಾತರಂಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮತ್ತು ವಿಕಸಿತ ಭಾರತದ ಗುರಿಯೊಂದಿಗೆ ಈ ಒಂದು ಥೀಮನ್ನು ಆಯ್ಕೆ ಮಾಡಲಾಗಿದೆ. ಇನ್ನು 19ನೆಯ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಅಂದರೆ 1976ರ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1976ರ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಭಾಗ 4A ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಸೊ ಕೊನೆಯ ಪ್ರಶ್ನೆ, ಭಾರತದ ಸೇನಾಪಡೆಗಳ ಸುಪ್ರೀಂ ಕಮಾಂಡರ್ ಯಾರು ಅಂತ ಅಂದರೆ ರಾಷ್ಟ್ರಪತಿಗಳು. ಓಕೆ, ಸಂವಿಧಾನದ ಪ್ರಕಾರ ಭಾರತದ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಸುಪ್ರೀಂ ಕಮಾಂಡರ್ ಅಧಿಕಾರವು ರಾಷ್ಟ್ರಪತಿಗಳಲ್ಲಿ ನಿಹಿತವಾಗಿರುತ್ತದೆ. ಓಕೆ, ಸೊ ಇದಿಷ್ಟು ಗಣರಾಜ್ಯೋತ್ಸವದ ವಿಶೇಷ ಅನ್ನುವಂಥ ಒಂದು ಸೆಷನನ್ನು ಮಾಡಿ ಈ 20 ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಇದೆಲ್ಲವೂ ಕೂಡ ನಿಮಗೆ ಕೆಲವೊಂದಿಷ್ಟು ಗೊತ್ತಿರುವಂಥ ಅಂಶಗಳಿರುತ್ತೆ, ಕೆಲವೊಂದಿಷ್ಟು ಹೊಸ ವಿಷಯಗಳಾಗಿರುತ್ತೆ. ಸೊ ಇವೆಲ್ಲವನ್ನು ಒಂದು ಕಡೆ ನೋಟ್ ಮಾಡಿಕೊಳ್ಳಿ. ಇದರಲ್ಲಿ ನಿಮಗೆ ಈ ಒಂದು ತರಗತಿಯನ್ನು 1 ಅಂಕಕ್ಕೆ ನಿಮಗೆ ಉಪಯುಕ್ತ ಆದರೂ ಕೂಡ ಈ ಒಂದು ಸೆಷನ್ ಮಾಡಿದ್ದು ಸಾರ್ಥಕ ಅಂತ ಅನಿಸುತ್ತೆ. ಓಕೆ, ಸೊ ನಿನ್ನೆ ಸೆಷನ್ನಲ್ಲಿ ರಾಷ್ಟ್ರೀಯ ಮತದಾರರ ದಿನ ಡಿಸೆಂಬರ್ 25 ಅಂತ ವಿವರಣೆ ಕೊಡುವಾಗ ಹೇಳಿದ್ದೀನಿ. ಡಿಸೆಂಬರ್ 25 ಅಲ್ಲ, ಜನವರಿ 25. ಸೊ ಅದೇ ಪ್ರಶ್ನೆಯನ್ನು ಕೊನೆಯಲ್ಲೂ ಕೂಡ ಮತ್ತೆ ಅದನ್ನು ಹೇಳಿದ್ದೀನಿ. ಓಕೆ, ಸೊ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ನನ್ನ ತರಗತಿಯಲ್ಲಿ ಎಲ್ಲಾದರೂ 1 ಅಥವಾ 2 ತಪ್ಪುಗಳಾಗಿದ್ದರೆ ಅದನ್ನು ಮುಂದಿನ ಸೆಷನಲ್ಲಿ ಖಂಡಿತವಾಗ್ಲೂ ನಿಮಗೆ ತಿಳಿಸಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ತಪ್ಪುಗಳನ್ನು ಮಾಡೋದು ಸಹಜ. ತರಗತಿಯನ್ನು ಮಾಡುವಾಗ ಎಲ್ಲೋ ಅಲ್ಲಿ ಇಲ್ಲಿ ಒಂದು ತಪ್ಪುಗಳಾದರೆ ಅದನ್ನು ಹಾಗೆ ಬಿಡಲ್ಲ, ಮತ್ತೆ ಕರೆಕ್ಷನ್ ಮಾಡಿ ಮುಂದಿನ ತರಗತಿಯಲ್ಲಿ ಹೇಳಿರ್ತೀನಿ, ಅಥವಾ ಕಮೆಂಟಲ್ಲಾದರೂ ನಾನು ಅದನ್ನು ಹಾಕಿ ಪಿನ್ ಮಾಡಿರ್ತೀನಿ. ಯಾಕಂದರೆ ನಮ್ಮಿಂದ 1 ಅಂಕ ಬರದೇ ಇದ್ರೂ ಪರವಾಗಿಲ್ಲ, 1 ಅಂಕ ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದಲೇ ಪ್ರತಿಯೊಂದು ತರಗತಿಯನ್ನು ಮಾಡ್ತಾ ಇರ್ತೀವಿ. ಸೊ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿರ್ತೀವಿ. ಸೊ ಅದರಲ್ಲಿ ಆದಷ್ಟು ತಪ್ಪುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರ್ತೀವಿ. ಒಂದು ವೇಳೆ ಅಲ್ಲಿ ಇಲ್ಲಿ ಎಲ್ಲಾದರೂ ತಪ್ಪಾದರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನ ನಿರಂತರವಾಗಿ ನವಚೇತನದಲ್ಲಿ ಮುಂಚೆನೂ ಮಾಡಿದ್ದೀನಿ, ಈಗಲೂ ಕೂಡ ಆ ಪ್ರಯತ್ನದಲ್ಲೇ ಇದ್ದೀನಿ. ಓಕೆ, ಸೊ ನಮ್ಮ ತರಗತಿಯನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು. ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.